ಇರಾನ್ನಲ್ಲಿ ನಿಲ್ತಾ ಇಲ್ಲ ಸ್ಫೋಟದ ಸದ್ದು. ಈಗಲೂ ಕೂಡ ಇರಾನ್ನಲ್ಲಿ ದಾಳಿ ಮುಂದುವರಿತಾ ಇದೆ. ರಾಜಧಾನಿ ತೆಹರಾನ್ನಲ್ಲಿ ಮತ್ತೆ ಭಾರಿ ಸ್ಫೋಟ. ಶನಿವಾರ ಕೂಡ ತೆಹರಾನ್ ಅನ್ನ ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ದಾಳಿ ಮಾಡಿತ್ತು. ಇಸ್ರೇಲ್ ಅಮೆರಿಕ ಜಂಟಿ ದಾಳಿಗೆ ಇರಾನ್ ತತ್ತರಿಸಿ ಹೋಗಿದೆ. ಕಳೆದ 20 ನಿಮಿಷಗಳಲ್ಲಿ ಇದು ಅತ್ಯಂತ ಭೀಕರ ದಾಳಿ ಅನ್ನೋದರ ಡೀಟೇಲ್ಸ್. ಅಮೆರಿಕ ಕಡೆಯಿಂದ ಯುದ್ಧ ಘೋಷಣೆಯಾಗಿದೆ. ಮಧ್ಯಪ್ರಾಚ್ಯ ಮೇಲಿನ ದಾಳಿಗೆ ಇರಾನ್ ಕೂಡ ಪ್ರತಿಕ್ರಿಯೆ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಹಂಗಾಗಿ ಇರಾನ್ನಲ್ಲಿ ಈ ಕ್ಷಣಕ್ಕೂ ಕೂಡ ಸ್ಫೋಟದ ಸದ್ದು. ಮಿಸೈಲ್ಗಳ ದಾಳಿ ಮುಂದುವರಿತಾ ಇದೆ. ಇಸ್ರೇಲ್ ಮತ್ತು ಅಮೆರಿಕ ಕಡೆಯಿಂದ ಕಳೆದ 20 ನಿಮಿಷಗಳ ಹಿಂದೆ ಆಗಿರುವಂತಹ ದಾಳಿ ಅತಿ ಭೀಕರ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಿ. ಇರಾನ್ನಲ್ಲಿರುವ ರಾಜಧಾನಿ ತೆಹರಾನ್ ಅಲ್ಲಿ ದಾಳಿ ಆಗಿರುವಂತಹ ದೃಶ್ಯವನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಶನಿವಾರ ಇದೇ ರೀತಿಯ ದಾಳಿ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ನಡೆಸಿದಂತಹ ಸಂದರ್ಭದಲ್ಲೇ ರಾಜಧಾನಿಯನ್ನ ಕಂಪ್ಲೀಟ್ ಆಗಿ ಧ್ವಂಸ ಮಾಡೋ ನಿಟ್ಟಿನಲ್ಲೇ ದಾಳಿಯಾಗಿತ್ತು ಅಂತ. ಅದನ್ನ ಬಿಟ್ರೆ ಕಳೆದ 24 ಗಂಟೆಗಳಲ್ಲಿ ಈ 20 ನಿಮಿಷದ ದಾಳಿ ಇದೆಯಲ್ಲ, ಇದು ಇನ್ನೂ ಭೀಕರತೆಯ ಸ್ವರೂಪವನ್ನ ಪಡೆದುಕೊಂಡಿದೆ ಅನ್ನೋದನ್ನ ದೃಶ್ಯಗಳು ಹೇಳ್ತಾ ಇದೆ. ಇರಾನ್ನಲ್ಲಿರುವ ರಾಜಧಾನಿ ತೆಹರಾನ್ನಲ್ಲಿ ದಾಳಿಯಾಗಿರುವಂತಹ ದೃಶ್ಯ ಅತಿ ದೊಡ್ಡ ಮಿಸೈಲ್ ದಾಳಿ ಜೊತೆಗೆ ಬಾಂಬ್ ದಾಳಿ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ. ಪ್ರಮುಖವಾಗಿ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ನಡೆಸಿರುವಂತಹ ದಾಳಿ ಇದು ಅಂತ ಹೇಳಲಾಗ್ತಾ ಇದೆ. ಒಂದು ದೇಶದ ಅವನತಿಗೆ ಕಾರಣ ಆಗೋದು ರಾಜಧಾನಿಯನ್ನ ಧ್ವಂಸ ಮಾಡಿದಾಗ. ಹಂಗಾಗಿ ಅದೇ ರಾಜಧಾನಿಯನ್ನ ಧ್ವಂಸ ಮಾಡ್ತೀವಿ ಅಂತ ದಾಳಿಯನ್ನ ಮುಂದುವರಿಸ್ತಾ ಇದೆ ಇಸ್ರೇಲ್ ಮತ್ತು ಅಮೆರಿಕ. ಅರ್ಧಕರ್ದು ಈಗ ತೆಹರಾನ್ನ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಅರ್ಧಕರ್ಧ ಧ್ವಂಸ ಆಗಿದೆ ಅನ್ನೋದರ ಡೀಟೇಲ್ಸ್